ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹಿಂದಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ತೋಟದಲ್ಲಿದ್ದೀನಿ. ಸ್ವಲ್ಪ ಗಾಡಿ ಸಿಕ್ಕಾಕೊಂಡಿತ್ತು, ಬರಬೇಕಾದ್ರೆ ಚಪ್ಪಲೆಲ್ಲ ಸ್ವಲ್ಪ ಮಣ್ಣಾಗಿತ್ತು, ಅಷ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಬಂದೆ. ಚಿಕ್ಕ ಕೊಳ ಇದೆ ನೋಡಿ, ನೀರು ಹೋಗ್ತಾ ಇದೆ. ಇವತ್ತು ತೋಟದಲ್ಲಿ ಬೆಳಗಿಂದ ಸ್ವಲ್ಪ ಕೆಲಸ ಮಾಡಿದ್ವಿ. ಕೆಲಸಗಳು ಬಾಕಿ ಇದ್ವು, ತುಂಬ ದಿನ ಆಗಿತ್ತು. ಕೆಲಸದವರು ಯಾರೂ ಸಿಕ್ಕಿರಲಿಲ್ಲ, ಇವತ್ತು ಬಂದಿದ್ದರು. ಸೊ ಹಾಗಾಗಿ ನಮ್ಮ ತೋಟಗಳಿಗೆ ಅಡಿಕೆ ಮರಕ್ಕೆ ಬೇರು ಹುಳದ ಔಷಧಿಯನ್ನು ಹಾಕಬೇಕಾಗಿತ್ತು. ಸೊ ಇವತ್ತು ಬೆಳಗ್ಗೆ ನಾನು, ನಮ್ಮ ತಂದೆ ಮತ್ತು ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ ಒಂದೆರಡು ಜನ, ಎಲ್ಲ ಸೇರಿಕೊಂಡು ಕೆಲಸ ಮುಗ್ದಿದ್ದಾಯಿತು. ಬೆಳಗ್ಗೆನೇ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಮುಗಿದಾಯಿತು. ಬೆಳಗ್ಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿಲ್ಲ. ಸೊ ಇವಾಗ ಮಧ್ಯಾಹ್ನ ಊಟ ಮಾಡಿ 3 ಗಂಟೆಗೆ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ತಿರ್ಗಾ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಕೆಲಸಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಏನಾಗಿದೆ ಅಂತಂದರೆ, ಕಾಡಿಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಮಣ್ಣು ಕುತ್ಕೊಬಿಟ್ಟಿದೆ, ನೀರು ಕ್ಲೀನಾಗಿ ಹೋಗಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನೆಲ್ಲ ಇವತ್ತು ಮುಗಿಸ್ಬೇಕು. ಕೆಲಸದವರು ಬಂದಿದ್ದಾರೆ. ಹಾಗಾಗಿ ಮಧ್ಯಾಹ್ನ ನಾನು ತೋಟಕ್ಕೆ ಬಂದೆ, ಕೆಲಸದವ್ರ ಜೊತೆಗೆ ಇರೋಣ ಅಂಥೇಳಿ. ಕೆಲಸ ಇತ್ತಲ್ಲ. ಸೊ ಹಾಗಾಗಿ ನಮ್ಮ ತಂದೆಯವರು ಪಕ್ಕದ ಮನೇಲಿ ಏನೋ ವಿಶೇಷ ಇದೆ, ಸೊ ಅಲ್ಲಿಗೆ ಊಟಕ್ಕೆ ಹೋಗಿದ್ದಾರೆ. ಅವರು ಬರ್ತಾರೆ ಇವಾಗ. ಇವರು ಕೆಲಸಕ್ಕೆ ಬರೋರು. ಇವರ ಹೆಸರು ರಾಮ ಅಂತ. ಹಾಯ್ ಮೇಡ. ಅವ್ರು ನೋಡೋಕ್ಕೆ ಅವ್ರ ಮಕ್ಕಳೆಲ್ಲ ಒಳ್ಳೆ ಕೆಲಸದಲ್ಲಿದ್ದಾರೆ. ಅವ್ರು ಮೊದಲಿಂದನೂ ಕೃಷಿಯಲ್ಲಿ ಆಸಕ್ತಿ ವಹಿಸಿ ಕೃಷಿ ಇದರಲ್ಲಿದ್ದಾರೆ. ಅವ್ರದ್ದು ತೋಟ ಗದ್ದೆ ಎಲ್ಲ ಇದೆ. ಬಟ್ ಹಳಬರಲ್ವಾ, ಕೆಲಸ ಬಿಡೋಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಸೊ ಹಾಗಾಗಿ ಬರ್ತಾಯಿದ್ದಾರೆ. ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಇವಾಗ ಇಲ್ಲಿ ಇದಂತಂದರೆ, ಇಲ್ಲೆಲ್ಲ ನೋಡಿ ಮಣ್ಣು ಹಿಸ್ಕೊ ಬಿದ್ದುಬಿಟ್ಟಿದೆ, ಜಾಸ್ತಿ ಮಳೆಯಿಂದಾಗಿ ಈ ಥರ ಆಗಿಬಿಟ್ಟಿದೆ. ಇದನ್ನೆಲ್ಲ ಗುದ್ದಲಿ ಹಾಕಿಬಿಟ್ಟು ಕ್ಲೀನಾಗಿ ನೀರು ಹೋಗೋ ಥರ, ಇಲ್ಲ ಅಂತಂದರೆ ನೀರು ನಿಂತುಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ. ಈ ಕಟ್ಟೆ ತುಂಬ ಜಾಸ್ತಿ ಮಳೆ ಆಗಿಬಿಟ್ರೆ ಕುಸಿದೋಗ್ಬಿಡುತ್ತೆ ಕೆಳಗಡೆ. ನಾವು ಇದ್ರ ಮೇಲೆ ಸೈಡಿಗೆ ಸೀರೆ ಹಾಕಿದ್ದೀವಿ, ಕಾಣಿಸ್ತಾ ಇದೆಯಾ ನೋಡಿ, ಸೈಡಿಗೆಲ್ಲ ಸೀರೆ ಹಾಕಿದ್ದೀವಿ. ಆ ಮಣ್ಣು ಎಷ್ಟೇ ಜೋರ ಮಳೆ ಬಂದರೂ ಕೂಡ ಮಣ್ಣು ತೊಳ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಸೀರೆಯನ್ನು ಹಾಕಿದ್ದೀವಿ. ಸುಮಾರೊಂದು 70ರಿಂದ 90 ಸೀರೆ ಹಾಕಿ, ಇನ್ನೂ ಜಾಸ್ತಿ ಆಗಿದೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಕರೆಕ್ಟಾಗಿ. ಇದು ರೀಸೆಂಟಾಗಿ ಹಾಕಿರೋದು ಸೀರೆ. ಇದೆಲ್ಲ ಸುಮಾರು 1 ವರ್ಷ ಆಯಿತು ಹಾಕಿ. ಈ ಥರ ಸೀರೆ ಮುಚ್ಚಿದ್ವಿ ನಾವು ನಮ್ಮ ತೋಟಗಳಿಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ. ಇಲ್ಲಿ ಎಲ್ಲ ಕಡೆ ಮಣ್ಣು ಕುಸಿದೋಗ್ಬಿಟ್ಟಿದೆ ನೋಡಿ. ಈ ಥರ ಕಸ ಇರಬಾರ್ದು. ಈ ಕಾಲುವೆ ಏನಿದೆ ಕ್ಲೀನಾಗಿರಬೇಕು. ಅಕಸ್ಮಾತ್ ಮಳೆಯಲ್ಲಿ ಜಾಸ್ತಿ ನೀರು ಬಂದರೂ ಕೂಡ ಏನೋ ತೊಂದರೆ ಆಗಬಾರ್ದು, ಸರಾಗವಾಗಿ ಹರ್ಕೊಂಡು ಹೋಗ್ಬೇಕು ನೀರು. ಗದ್ದೆ ತೋಟ ಅಲ್ವಾ, ಹಾಗಾಗಿ ಎಲ್ಲೂ ನೀರು ನಿಂತ್ಕೊಳಂಗಿಲ್ಲ. ನೀರು ನಿಂತ್ಕೊಂಡ್ರೆ ಸಮಸ್ಯೆನೇ. ಬೆಳಗ್ಗೆ ಎಲ್ಲ ಅಡಿಕೆ ಮರದ ಬುಡಕ್ಕೂ ನೋಡಿ ಈ ಥರ ಮರದ ಕಸ ಎಲ್ಲ ಇರುತ್ತೆ. ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಇದಕ್ಕೆ ಬೇರೆ ಹುಳದ ಔಷಧಿಯನ್ನು ಹಾಕಾಯ್ತು. ಅಷ್ಟು ನಾನು ಕೂಡ ಕೆಲಸ ಮಾಡಿದೆ. ಇವತ್ತು ತುಂಬ ದಿನ ಆಗಿತ್ತು ತೋಟದ ಕೆಲಸ ಮಾಡ್ದೇನೆ. ಇವತ್ತು ಬೆಳಗಿಂದ ಸ್ವಲ್ಪ ಕೆಲಸ ಮಾಡಿದ್ದಕ್ಕೆ ನಮ್ಮ ದೇಹ ಎಲ್ಲ ಸ್ವಲ್ಪ ಆರಾಮಾಗಿದೆ. ಸ್ವಲ್ಪ ಮೈಕೈ ನೋವು ಬರುತ್ತೆ, ಅಪರೂಪ ಕೆಲಸ ಮಾಡಿದ್ರೆ ಹಂಗೆ ಆಗುತ್ತೆ. ಆದರೂ ಸ್ವಲ್ಪ ಮೈಯೆಲ್ಲ ಸ್ವಲ್ಪ ಹಗುರ ಆಯಿತು. ಇವತ್ತು ಖುಷಿ ಆಯಿತು, ಒಳ್ಳೆ ಮೂಡ್ನಲ್ಲಿದ್ದೀನಿ. ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 2-3 ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. 2 ವ್ಲಾಗಲ್ಲಿ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ಅದಕ್ಕೆ ಒಳ್ಳೆ ಮೂಡ್ನಲ್ಲಿದ್ದೀನಿ. ಸೊ ಹಾಗಾಗಿ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ, ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಡೈಲಿ ಒಂದೊಂದು ವ್ಲಾಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು. ನಾನು ಬರ್ತ್ಡೇ ಆದ ನಂತರ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರುತ್ತೆ. ನಂದು ವ್ಲಾಗ್ಸ್ ಚಾನಲ್ಲು ಇನ್ನೊಂದು ಓಪನ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಹಳೆ ಚಾನಲನ್ನು ಮತ್ತೆ ತಿರ್ಗಾ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಲೈಫ್ ಸ್ಟೈಲ್ ವ್ಲಾಗು ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನಂದು
ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸ್ನೇಹಿತರೆ. ನಂದು ವಾಟ್ಸಪ್ ಏನಿದೆ, ನನ್ನ ಮೇನು ವಾಟ್ಸಪ್ ಏನಿದೆ, ನಾನು ಮಂತ್ಲಿ ಏನು ಮಾಡ್ತೀನಿ ಅಂತಂದರೆ, ನಾನು ತುಂಬ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಇನ್ನಿತರ ಹಲವಾರು ಎಡಿಟಿಂಗ್ ಎಲ್ಲ ಮಾಡ್ತಾಯಿರ್ತೀನಿ. ಫೋಟೋ ಎಡಿಟಿಂಗು, ವಿಡಿಯೋ ಎಡಿಟಿಂಗು. ಮೊಬೈಲು ಸ್ವಲ್ಪ ಸ್ಲೋ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿ ತಿಂಗಳೂ ನಾನು ಫೋನ್ ಹಾರ್ಡ್ ರಿಸೆಟ್ ಹೊಡೆದ್ಬಿಟ್ಟು ಮತ್ತು ತಿರ್ಗಾ ರಿಸೆಟ್ ಹೊಡಿತೀನಿ. ರಿಸೆಟ್ ಹೊಡೆದು ಮತ್ತು ತಿರ್ಗಾ ಹೊಸದಾಗಿ ಎಲ್ಲದನ್ನು ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಿಕೊಂಡು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ಲಾಗಿನ್ನೇ ಆಗೋಕ್ಕಾಗ್ತಾಯಿಲ್ಲ. ನನ್ನ ಮೇನ್ ವಾಟ್ಸಪ್ ಏನಿದೆ ಲಾಗಿನ್ನೇ ಆಗೋಕ್ಕಾಗ್ತಾಯಿಲ್ಲ. ವೆರಿಫಿಕೇಷನ್ ಕೋಡ್ ಬರುತ್ತಲ್ವ, ಆ ಕೋಡು ಬರ್ತಾಯಿಲ್ಲ. ಮತ್ತು ಇಲ್ಲ ಅಂತಂದರೆ ಕಾಲಲ್ಲಿ ಕೂಡ ವೆರಿಫಿಕೇಷನ್ ಮಾಡ್ಬೋದು, ಅದು ಕೂಡ ವರ್ಕ್ ಆಗ್ತಾಯಿಲ್ಲ. ತುಂಬ ದಿನ ಆಯಿತು, ಇವಾಗ ಸುಮಾರು 1 ವಾರ ತಿಂಗಳಾಯಿತು ವಾಟ್ಸಪ್ ಇಲ್ಲದೆ ತುಂಬ ಒದ್ದಾಡ್ತಾ ಇದ್ದೀನಿ. ವಾಟ್ಸಪ್ ಇದ್ದರೆ ಏನಾಗುತ್ತೆ ಅಂತಾರೆ, ನಾವು ಯಾವುದೇ ತರಹದ ಹೊಸ ವ್ಲಾಗ್ಸನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀವಲ್ಲ, ಆ ವಿಡಿಯೋನ ನಾವು ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಮತ್ತು ಸ್ಟೇಟಸಲ್ಲಿ ಹಾಕಿದರೆ ನಮ್ಮ ಪರಿಚಯದವರಿಗೆಲ್ಲರಿಗೂ ನನ್ನ ವ್ಲಾಗ್ಸ್ ಹೋಗುತ್ತೆ, ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇವಾಗ ಸಮಸ್ಯೆ ಆಗಿಬಿಟ್ಟು 1 ವಾರ ತಿಂಗಳಾಯಿತು ಸ್ನೇಹಿತರೆ, ವಾಟ್ಸಪ್ ಇಲ್ಲದೇ ಇದ್ದೀನಿ. ತಲೆ ಕೆರೆಡ್ದೋಗ್ಬಿಟ್ಟಿದೆ. ಎಷ್ಟೋ ಕಾಂಟ್ಯಾಕ್ಟ್ಗಳಿದ್ವು. ಕಾಂಟ್ಯಾಕ್ಟ್ ಅಂತಂದರೆ ಕಾಂಟ್ಯಾಕ್ಟೆಲ್ಲ ಇದೆ, ಬಟ್ ಗ್ರೂಪ್ಗಳಿದ್ರು ನಮ್ಮ ಸ್ಕೂಲಿಂದ ಆಗಿರ್ಬೋದು, ಮತ್ತು ನಮ್ಮ ಇತರ ಇನ್ನು ಹಲವಾರು ಗ್ರೂಪ್ಗಳಿದ್ವು. ಯಾವ ಗ್ರೂಪು ಜಾಯ್ನ್ ಆಗೋಕ್ಕಾಗ್ತಾಯಿಲ್ಲ. ಇವಾಗ ನಾನು ವಾಟ್ಸಪ್ ಲಾಗಿನ್ನೇ ಆಗ್ತಾಯಿಲ್ಲ. ಅವರಿಗೂ ಮೇಲ್ ಕಳಿಸಿದೆ, ವಾಟ್ಸಪ್ಪಿಗೂ ಕೂಡ. ವಾಟ್ಸಪ್ ನಾವಿಲ್ಲಿ ಬಂದಿದೆ ನೋಡ್ಕೊತೀವಿ. ವಾಟ್ಸಪ್ನವರಿಗೂ ಮೇಲ್ ಕಳಿಸಾಯ್ತು, ಈ ಥರ ಆಗ್ತಾಯಿದೆ, ಸಮಸ್ಯೆ ಆಗ್ತಾಯಿದೆ ಅಂಥೇಳಿ. ಅವರೇನು ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಿಲ್ಲ. ಲಾಗಿನ್ನು ನಮ್ಮ ನಂಬರ್ ಹಾಕಿಬಿಟ್ಟು ವೆರಿಫಿಕೇಷನ್ ಕೊಟ್ಟರೆ ಏನು ಬರುತ್ತೆ ಅಂತಂದರೆ, ಟೂ ಮನಿ ಸಿಕ್ಕಾಪಟ್ಟೆ ಸಲ ನೀವು ಲಾಗಿನ್ ಆಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಸೊ ಸ್ವಲ್ಪ ದಿನ ನಂತರ ಪ್ರಯತ್ನಿಸಿ ಅಂತ ಬರ್ತಾಯಿದೆ. 1 ವಾರ ತಿಂಗಳಾಯಿತು ಸ್ನೇಹಿತರೆ. ನಾನು ಪದೇ ಮಾಡೋದು ಬೇಡ, 1 ವಾರ ಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ನೋಡಿದೆ. 1 ವಾರ ಅಲ್ಲ, 1 ತಿಂಗಳೇ ವೇಟ್ ಮಾಡಿದೆ. ಇವಾಗ ನಿನ್ನೆನೂ ನಾನು ಇನ್ನೊಂದು ಸಲ ನನ್ನ ಫೋನ್ ಹಾರ್ಡ್ ಸೆಟ್ ಮಾಡಿ ತಿರ್ಗಾ ಸೆಟ್ ಮಾಡಿಕೊಂಡೆ. ನಿನ್ನೆನೂ ವಾಟ್ಸಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿದೆ. ನಿನ್ನೆ ಕೂಡ ಆಗಿಲ್ಲ ಸ್ನೇಹಿತರೆ. ಆ ನಂಬರಿಗೆ ಏನಾಗ್ಬಿಟ್ಟಿದೆಯೋ ಏನೋ, ಅಥವಾ ಹ್ಯಾಕ್ ಮಾಡಿಬಿಟ್ಟಿದ್ದಾರೋ ಏನೋ ಅಂತಲೇ ಗೊತ್ತಾಗ್ತಾಯಿಲ್ಲ. ನನಗೆ ಡೌಟ್ ಹೊಡಿತಾ ಇದೆ, ಏನು ಮಾಡೋಣ ಹೇಳಿ. ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಈ ನಡುವೆ. ವಾಟ್ಸಪ್ ಇಲ್ಲದೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು ನನಗೆ. ಅದಕ್ಕೆ ಸದ್ಯ ಯಾವುದು ವ್ಲಾಗ್ಸ್ ಎಲ್ಲ ಹಾಕಿರಲಿಲ್ಲ. ನಾನು ವಿಡಿಯೋ ಲಿಂಕ್ಸ್ಗಳನ್ನು ನಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋಣ ಅಂತಂದರೆ ಆಗ್ತಿಲ್ಲ. ಅದಕ್ಕೆ ಇವಾಗ ಇನ್ನೊಂದು ನಂಬರಿಂದ ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ, ಬಟ್ ಆ ನಂಬರು ತುಂಬ ಜನರ ಹತ್ರ ಇಲ್ಲ. ನಂದು ನಮ್ಮ ಮೇನ್ ನಂಬರ್ ಏನಿದೆ ಅದು ಎಲ್ಲರ ಹತ್ರನೂ ಇದೆ. ನಾನು ಏನೇ ಪೋಸ್ಟ್ ಹಾಕಿದರೂ ನಮಗೆ ರಿಪ್ಲೈ ಬರುತ್ತೆ. ಈ ನಂಬರ್ ಯಾರ ಹತ್ರ ಇಲ್ಲ ಸ್ನೇಹಿತರೆ. ಮತ್ತು ತಿರ್ಗಾ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ನಮ್ಮ ಸ್ನೇಹಿತರಿಗೆ ಹೇಳಿದ್ರೆ ಮತ್ತೆ ತಿರ್ಗಾ ಬೇಜಾರು ಮಾಡ್ಕೊತಾರೆ. ಅದೆಷ್ಟು ನಂಬರ್ ಚೇಂಜ್ ಮಾಡ್ತೀಯ ಗುರು ಅಂತ. ನಾನು ಮೊದಲೆಲ್ಲ ಸಿಕ್ಕಾಪಟ್ಟೆ ನಂಬರ್ ಚೇಂಜ್ ಮಾಡ್ತಾಯಿದ್ದೆ. ಒಳ್ಳೆ ನಂಬರ್ ಸಿಕ್ಕಿದ ತಕ್ಷಣ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಸದ್ಯ ಯಾವುದೂ ನಂಬರ್ ಚೇಂಜ್ ಮಾಡಿಲ್ಲ. ನಾನು ಮೊದಲಿಂದನೂ ಒಳ್ಳೆ ನಂಬರ್ ಸಿಕ್ಕಿತ್ತು, ಅದಕ್ಕೆ ಅದೇ ನಂಬರಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂಬರ್ ಚೇಂಜ್ ಮಾಡಿಲ್ಲ. ಸೊ ನನಗೆ ಆ ನಂಬರು ಬಿಡೋಕ್ಕೂ ಆಗ್ತಾಯಿಲ್ಲ. ಒಂಥರ ನನಗೂ ಆ ನಂಬರಿಗೂ ಒಳ್ಳೆ ಕನೆಕ್ಷನ್ ಇದೆ. ಸೊ ಹಾಗಾಗಿ ಆ ನಂಬರು ಬಿಡೋಕ್ಕಾಗ್ತಾಯಿಲ್ಲ. ಇಲ್ಲಾಂತಂದರೆ ಆ ನಂಬರ್ ಚೇಂಜ್ ಮಾಡಿಬಿಟ್ಟು ಬೇರೆ ನಂಬರನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮೊದಲು. ಆದರೂ ಆ ನಂಬರ್ ಬಿಡೋಕ್ಕಾಗ್ತಾಯಿಲ್ಲ, ಗೊತ್ತಿಲ್ಲ. ಚೆನ್ನಾಗಿದೆ ನಂಬರ್ ಹೇಳಬೇಕಾ? ನಂಬರ್ ಹೇಳಿದ್ರೆ ಕೊಡ್ತೀರ ಆಮೇಲೆ ನೀವು. ಹೇಳ್ತೀನಿ ರೀ, ಇವಾಗ ಬೇಡ. ಇವಾಗ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ನೋಡಿ ಅವರು ಹೇಳಿದ ಹಾಗೆ ಟ್ರೈ ಮಾಡಿದೆ. ಏನು ಮಾಡಿದ್ರೂ ಲಾಗಿನ್ನೇ ಆಗೋಕ್ಕಾಗ್ತಾಯಿಲ್ಲ. ನೋಡ್ಬೇಕು, ಇನ್ನು 1 ವರ್ಷ ಬಿಟ್ಟು ನೋಡ್ಬೇಕಷ್ಟೇ. ಇನ್ನು ತಲೆ ಕೆರೆ ಹಿಡಿದೋಗ್ಬಿಟ್ಟಿದೆ. ಅದು ಮೊದಲು ಬಿ ಎಸ್ ಎನ್ ಎಲ್ ಮಾಡ್ಕೊಂಡಿದ್ದೆ. BSNL ಪೋರ್ಟ್ ಆಗಿದ್ದೆ. ಬೆಂಗಳೂರಿಂದ ನಮ್ಮ ಊರಿಗೆ ಬರಬೇಕಾದ್ರೆ ರಿಚಾರ್ಜ್ ಪ್ಲ್ಯಾನ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ, ಮತ್ತು ನಮ್ಮ ಮನೇಲಿ ವೈಫೈ ಇದೆ. ಸೊ ಹಾಗಾಗಿ ಇನ್ನು ತಿರ್ಗಾ ನಮಗೆ ಸಿಮ್ನಲ್ಲಿ ಇಂಟರ್ನೆಟ್ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ಬಿಟ್ಟು BSNL ಮಾಡಿಕೊಂಡೆ. ರಿಚಾರ್ಜ್ ಪ್ಲ್ಯಾನ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ ಅಂತೇಳ್ಬಿಟ್ಟು. ಮೊದಲು ಏರ್ಟೆಲ್ ಇತ್ತು, ತುಂಬ ಕಾಸ್ಟ್ಲಿ ಏರ್ಟೆಲ್ಲು. ಮತ್ತು ಏರ್ಟೆಲ್ ಪ್ಲ್ಯಾನ್ ಮುಗಿದ್ಮೇಲೆ ಇನ್ಕಮಿಂಗ್ ಕಾಲು ಬರೋಲ್ಲ. ಇನ್ಕಮಿಂಗ್ ಕಾಲ್ ಬರಬೇಕು ಅಂತಂದರೆ ಮತ್ತೆ ತಿರ್ಗಿ ಅದಕ್ಕೆ ಎಕ್ಸ್ಟ್ರಾ ರಿಚಾರ್ಜ್ ಮಾಡಬೇಕು. ಈಗಂತೂ ಇದ್ದಿದ್ರಲ್ಲಿ ರಿಚಾರ್ಜ್ ಪ್ಲ್ಯಾನ್ಸ್ ಎಲ್ಲ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಎಲ್ಲದೂ ತುಂಬ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ BSNL ಬಂದಿದ್ದೆ. ಊರಿಗೆ ಬಂದಮೇಲೆ BSNL ಇತ್ತು ಸಿಮ್ಮು. BSNL ಏನಾಗುತ್ತೆ ಅಂದರೆ ನಮ್ಮೂರ ಕಡೆ ಎಲ್ಲ
ಕರೆಂಟ್ ಹೋಯ್ತು ಅಂತಂದರೆ ಬಿ ಎಸ್ ಎನ್ ಎಲ್ ಸಿಗ್ನಲ್ಲೇ ಇರೋಲ್ಲ. ಬಿ ಎಸ್ ಎನ್ ಎಲ್ ನೆಟ್ವರ್ಕು ಬಂದರೆ ಚೆನ್ನಾಗಿರುತ್ತೆ. ಡೇಟಾ ಎಲ್ಲೋ ಅಪರೂಪಕ್ಕೆ ಬರುತ್ತೆ, H+ ಅಂತ ಬರುತ್ತೆ. ಬಿಟ್ಟರೆ ನಮ್ಮದು ವಿಡಿಯೋ ನಮ್ಮ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆಲ್ಲ ದೇವರಾಣ ಸಾಧ್ಯ ಇಲ್ಲ. ಬರ್ತಾಯಿತ್ತು, ಆದರೆ ಕೆಲವೊಂದು ಸಲ OTPಗಳೆಲ್ಲ ಬರ್ತಾಯಿರಲಿಲ್ಲ ಬಿ ಎಸ್ ಎನ್ ಎಲ್ನಲ್ಲಿ. ಅದಕ್ಕೆ ನಾನು ಇವಾಗ ಮತ್ತೆ ತಿರ್ಗಾ ಏರ್ಟೆಲಿಗೆ ಪೋರ್ಟ್ ಮಾಡ್ಕೊಂಡಿದ್ದಾಯಿತು. ತಿರ್ಗಾ ಒಂದು 300 ರೂಪಾಯಿ ಖರ್ಚು ಮಾಡಿ ಏರ್ಟೆಲಿಗೆ ಪೋರ್ಟ್ ಆಗಿದ್ದೀನಿ. ಅದೇ ವಾಟ್ಸಪ್ಪು ಹಿಂಗಾಯ್ತಲ್ಲ, OTP ಬರ್ತಾಯಿಲ್ಲ, ಅದಕ್ಕೋಸ್ಕರ ಪೋರ್ಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೋರ್ಟ್ ಆದೆ. ಏರ್ಟೆಲಿಗೆ ಪೋರ್ಟ್ ಆದರೂ ಕೂಡ ನಂದು ವಾಟ್ಸಪ್ಪು ಲಾಗಿನ್ ಹಾಕಾಗ್ತಾಯಿಲ್ಲ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಏನು ಇಶ್ಯೂ ಆಗಿದೆ ಗೊತ್ತಿಲ್ಲ. ನಮಗೊಂದೇ ಅಲ್ಲ, ತುಂಬ ಜನರಿಗೆ ಹಂಗಾಗಿದೆ. ಬಟ್ ಅವರಿಗೆ ಬಾಕಿಯವರಿಗೆ ಆ ಥರ ಸಮಸ್ಯೆ ಆದರೂ ಕೂಡ ಸ್ವಲ್ಪ ದಿನದಲ್ಲಿ ಸರಿ ಹೋಗಿದೆ. ಬಟ್ ನನಗೆ ಮಾತ್ರ ಆಗ್ತಾಯಿಲ್ಲ. ಅದು ಏನು ಹ್ಯಾಕ್ ಮಾಡಿಬಿಟ್ಟಿದಾರೋ ಏನು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಇರಲಿ, ಒಂದೇ ಕೈಲಿ ಹಿಡ್ಕೊಂಡು ಕೈಯೆಲ್ಲ ನೋವು ಬಂದೈತು. ಯಪ್ಪ, ಟ್ರೈಪಾಡ್ ತಂದಿಲ್ಲ, ಮೈಕ್ ಉಪಯೋಗಿಸ್ತಾ ಇಲ್ಲ, ಹಾಗೆ ಮೊಬೈಲ್ನಲ್ಲಿ ಶೂಟ್ ಹಾಕ್ಕೊತಾ ಇದ್ದೀನಿ. ನಾನು ಚಿಕ್ಕದು ಟ್ರೈಪಾಡ್ ಇದೆ, ಆ ಟ್ರೈಪಾಡಲ್ಲಿ ಮೊನ್ನೆ ವಿಡಿಯೋ ಮಾಡಿದ್ದೆ. ತುಂಬ ಶೇಕ್ ಬಂದಿದೆ, ವಿಡಿಯೋ ತುಂಬ ಶೇಕ್ ಆಗಿದೆ, ಅಷ್ಟು ಸ್ಟೇಬಲಾಗಿ ಬಂದಿಲ್ಲ. ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಹೀಗೆ ಮಾಡೋದು ಬೆಸ್ಟ್ ಅನಿಸುತ್ತೆ, ಅದು ಕೈ ನೋವು ಬಂದೋಗ್ಬಿಡುತ್ತೆ ನೋಡಿ. ಇವಾಗ ಈ ಕಾಲುವೆ ಎಲ್ಲ ಪಾಪ ಕ್ಲೀನಾಗಿ ಗುದ್ದಲಿ ತೊಗೊಂಡು ಕ್ಲೀನಾಗಿ ಹೆರ್ಕೊಂಡು ಹೋಗಿದೆ ನೋಡಿ. ಅಷ್ಟು ಕ್ಲೀನಾಗಿ ನೀರು ಸರಾಗವಾಗಿ ಹರಿತಾ ಇದೆ. ರಾಮಣ್ಣ ಸಾಕು ಅಲ್ಲಿ ತನಕ. ಹಾಂ, ಮತ್ತು ಮುಂದೆ ಹೋಗ್ಕೋಬೇಡ. ಅವ್ರ ಹೆಸರು ರಾಮಣ್ಣ ಅಂತ ಹೇಳ್ಬಿಟ್ಟು ನಾವೆಲ್ಲ ರಾಮಣ್ಣ ಅಂತೀವಿ. ಇನ್ನೊಬ್ಬರು ಇದ್ದಾರೆ, ಅವ್ರು ಆ ಕಡೆ ಇದ್ದಾರೆ. ಅವ್ರು ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಇವತ್ತು ಮಳೆ ಸ್ವಲ್ಪ ಕಡಿಮೆ, ಬೆಳಗ್ಗೆಯಿಂದ ಮಳೆ ಸ್ವಲ್ಪ ಕಡಿಮೆ ಇತ್ತು. ಸೊ ನಮ್ಮ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ತು ವಾತಾವರಣ, ಇವತ್ತಿನ ವಾತಾವರಣ. ಇವಾಗ ಸ್ವಲ್ಪ ಮಳೆ ಮೋಡ ಆಗಿದೆ. ಮೋಸ್ಟ್ಲಿ ಮಳೆ ಬರುವ ಸಾಧ್ಯತೆ ಉಂಟು, ಮಳೆ ಬರ್ಬೋದು. ಆದರೆ ಈಗಿನ ವೆದರ್ ಏನಿದೆ ಇದೆ ನೋಡಿ, ಲೈಟಾಗಿ ತಿಳಿ ಬಿಸಿಲಿದೆ, ಹಾಗೆ ಮೋಡ ಕೂಡ ಆಗಿದೆ, ಲೈಟಾಗಿ ಮೋಡ ಆಗಿದೆ. ಫುಲ್ ಮೋಡ ಆಗಿಬಿಟ್ಟು ಒಂದು ತಿಳಿ ಬಿಸಿಲಿದ್ರೆ ನೋಡೋಕ್ಕೆ ಚಂದ. ಎಂತ ರಮಣ? ಹಾಂ, ಎತ್ಬಿಡು. ಇಲ್ಲೂ ಅಷ್ಟೇ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಸೀರೆ ಎಲ್ಲ ಜರಿದೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಮಣ್ಣು ನೋಡಿ ಎಲ್ಲ ಕುಸಿದೋಗ್ಬಿಟ್ಟಿದೆ. ಕಾಣಿಸ್ತಾ ಇದೆಯಾ ನೋಡಿ, ನೀರು ನಿಂತ್ಕೊಬಿಡುತ್ತೆ. ಒಂದು ದಿವಸ ಅರ್ಲಿ ಮಾರ್ನಿಂಗ್ ಬರಬೇಕಿಲ್ಲಿ, ನಿಮಗೆ ನವಿಲು ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ನನಗೆ. ನೋಡೋಣ, ಒಂದು ದಿವಸ ಯಾವಾಗಾದ್ರೂ ಬರೋಣ. ಇನ್ನೊಂದು ಡೈಲಿ ವ್ಲಾಗ್ಸ್ ಮಾಡಿದ್ರೆ ಪಕ್ಕ ಈ ಕಡೆ ಬರ್ತೀನಿ. ತುಂಬ ಮಳೆ ಬರುತ್ತಲ್ವ, ಬೆಳಗ್ಗೆ ಸ್ವಲ್ಪ ಲೈಟಾಗಿ ಚಳಿ ಬೇರೆ ಇರುತ್ತಾ, ಯಾರು ಹೋಗ್ತಾರೆ ಅನಿಸುತ್ತೆ ಈ ಮಳೇಲಿ. ನೋಡಿ, ಮಳೆ ಬರ್ತಾಯಿದೆ, ಇವಾಗ ಕೇಳಿಸ್ತಾ ಇದೆ ಶಬ್ದ. ಮಳೆ ಬರ್ತಾಯಿದೆ ಸ್ನೇಹಿತರೆ ಲೈಟಾಗಿ. ಪಕ್ಕದ ತೋಟದವರು ಅಡಿಕೆಗೆ ಮದ್ದು ಹೊಡಿಸಿದ್ರು. ನಮ್ಮದೊಂದು ಪೆಂಡಿಂಗ್ ಇದೆ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಕೊನೆಗೌಡರು ಸಿಗೋದೇ ಕಷ್ಟ ಸ್ನೇಹಿತರೆ, ಎಲ್ಲ ಕಡೆ ಮದ್ದು ಹೊಡಿಸ್ತಾರಲ್ಲ. ಸೊ ಹಾಗಾಗಿ ಸಖತ್ ಬ್ಯುಸಿಯಾಗಿರ್ತಾರೆ ಸ್ನೇಹಿತರೆ. ಫುಲ್ ಜೋರಾಗಿ ಬಂತು ಮಳೆ. ನಾನಿವಾಗ ನನ್ನ ಮೊಬೈಲ್ ಸೇಫ್ಟಿ ಮಾಡ್ಕೋಬೇಕು. ಇನ್ನು ಎದೆ ಇದೆಯಲ್ಲ, ಇದನ್ನ ಕೆಳಗಡೆ ಇಟ್ಟು ಜೋರ ಮಳೆ ಬರ್ತಾಯಿದೆ. ನಾನು ಛತ್ರಿ ಬೇರೆ ತಂದಿಲ್ಲ ಸ್ನೇಹಿತರೆ, ತಲೆ ಮೇಲೆ ಬಾಳೆ ಎಲೆ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ಆದರೂ ಮಳೆ ಹನಿಗಳು ಬೀಳ್ತಾ ಇದ್ದಾವೆ. ಬೇರೆ ಶಿಫ್ಟ್ ಆಗೋಣ. ಅಯ್ಯೋ, ಹೆವಿ ಮಳೆ, ಸಖತ್ ಮಳೆ ಬೀಳ್ತಾಯಿದ್ವಿ. ನಾನು ವ್ಲಾಗ್ ಮಾಡಬೇಕಾದ್ರೆ ಬರಬೇಕಾ? ಅಯ್ಯೋ ಬಡಿತದೆ. ಇದು ಒಂದು ನಿಮಿಷ ಸೇಫ್ ಆಗ್ಬಿಡ್ತೀನಿ. ಹಬ್ಬ, ಸ್ವಲ್ಪ ಸೇಫ್ ಅದೇ, ಮತ್ತೇನಿಲ್ಲ, ಮೊಬೈಲ್ ಒದ್ದಾಗ್ಬಿಡುತ್ತೆ ಅಂತ. ಸ್ನೇಹಿತರೆ, ಜೋರ ಮಳೆ ಬರ್ತಾಯಿದೆ ನೋಡಿ. ನಮಗೆ ರೈನ್ ಕೋಟ್ ಹಾಕ್ಕೊತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಸಖತ್ ಜೋರ ಬರ್ತಾಯಿದೆ ಮಳೆ. ಸರಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಕಲಿತಾ ಸಿಗೋಣ ಮುಂದೆ ನೋಡೋದಿಲ್ಲ. ಬಾಯ್.